ನನ್ನ ಬಗ್ಗೆ ಯಾಕೆ ಇಂಟ್ರೊಡಕ್ಷನ್ ಕೊಡ್ತೀನಿ ಅಂದರೆ ತುಂಬ ಹೊಸ ಫೇಸಸ್ ಇದೆ ಸರ್. ನನ್ನ ಇಂಟ್ರೊಡಕ್ಷನ್ ಮುಂಚೆ ಫಸ್ಟ್ ಆಫ್ ಆಲು ನಮ್ಮ ಏನು ಲೇಡೀಸ್ ಬಂದಿದ್ದಾರೆ, ನಮ್ಮ ವಿಮೆನ್ ರೆಪ್ರೆಸೆಂಟೇಟಿವು, ಅವ್ರಿಗೆ ಸ್ಪೆಷಲ್ ಆಗಿ ವಿ ಆರ್ ವೆಲ್ಕಮ್. ಅದು ಪ್ರಕಾರವಾಗಿ ನಮ್ಮ ಏನು ಹ್ಯಾಮರ್ ಪಿಲ್ಲರ್ಸ್ ಇದ್ದಾರೆ, ನಮ್ಮ ಎಕ್ಸ್ ಚೇರ್ಮನ್, ಇವತ್ತು ನಾನೇನು ಇಲ್ಲಿ ನಿಂತಿದ್ದೀನಿ ಅವರಿಂದಾನೆ. ರಿಯಲಿ ವಿ ಥ್ಯಾಂಕ್ ಯು ಸರ್, ಧನ್ಯವಾದ. ನಿಮ್ಮೆಲ್ಲರಿಗೂ ಐ ಆಮ್ ವೆಲ್ಕಮಿಂಗ್ ಯು ಟುಡೇ ಫಾರ್ ದಿಸ್ ಮೀಟಿಂಗ್. ಇಷ್ಟು ಹೇಳುತ್ತಾ, ಫಸ್ಟ್ ಆಫ್ ಆಲು ನನ್ನ ಬಗ್ಗೆ ನಿಮಗೆ ಗೊತ್ತಿರಬೇಕು. ಯಾರಪ್ಪ ಇದು ಬಿಜು ಥಾಮಸ್ಸು, ಏನು ಇವನಿಗೆ ಜಾತಿ ಇಲ್ಲ, ಭಾಷೆ ಇಲ್ಲ, ಯಾವುದೋ ಮಲಯಾಳಿ ನನ್ನ ಮಗ ಇಲ್ಲಿ ಬಂದ್ಬಿಟ್ಟಿದ್ದಾನೆ ಅಂತ ಎಲ್ಲ ಫೀಲ್ ಇರ್ಬೋದು ನಿಮಗೆ. ಬಟ್ಟು ನಾನು ಇದೇ HAL ಹಾಸ್ಪಿಟಲಲ್ಲೇ ಹುಟ್ಟಿರೋದು 1974. ಅದಕ್ಕೆ ನನ್ನ ಜೀವನ ಪೂರ್ತಿ ಬರೀ HAL ಅಷ್ಟೇ ಇರೋದು, ಬೇರೆ ಏನೂ ಇಲ್ಲ. ಬಟ್ ಒಂದು ಥಿಂಗ್ ಸರ್, ಐ ವಾಂಟ್ ಟು ಪ್ರಾಮಿಸ್ ಯು ಟು ನೈಟ್, ಏನಂದರೆ ನೀವು ನನಗೆ ಒಂದು ಚಾನ್ಸ್ ಕೊಟ್ಟರೆ 250% ಐ ವಿಲ್ ಡೂ ಜಸ್ಟಿಸ್. ದೇರ್ ಇಸ್ ನೋ ಡೌಟ್ ಇನ್ ದಟ್. ನಂದು 4 ಬಾರಿ ನಾನು ಎಲೆಕ್ಷನ್ ನಿಂತಿದ್ದೆ. ನಾನು ಬೈ ಚಾನ್ಸೇ ಈ ಫೀಲ್ಡಿಗೆ ಬಂದಿರೋದು. ಬಟ್ ನನಗೆ ಚಿಕ್ಕದಿಂದ ಒಂದು ಪ್ಯಾಷನ್ ಇತ್ತು. ಏನು ಟ್ರೇಡ್ ಯೂನಿಯನ್ ಕಾನ್ಸೆಪ್ಟ್ ಪ್ಯಾಷನ್ ಇರಲಿಲ್ಲ, ಬಟ್ ಯಾರಾದರೂ ಕಷ್ಟದಲ್ಲಿದ್ದರೆ ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. HALಗೆ ನಾನು 2002ನಲ್ಲಿ ಬಂದೆ. ಅದು ಬಂದ ಮೇಲೆ ನನಗೆ 2007-8 ಬೈ ಚಾನ್ಸ್ ಆಗಿ EC ಪೋಸ್ಟು ಕೊಟ್ಟರು. ಬೈ ಚಾನ್ಸ್ ಅಂದರೆ ಇಲ್ಲಿ ನಮ್ಮ ಚೇರ್ಮನ್ ಇದ್ದಾರೆ, ಅವತ್ತು ತುಂಬ ಕಾಂಪಿಟೇಷನ್. ಇಲ್ಲಿ ರಾಜೀವ ಅವ್ರ ಫಾದರ್ MP ಕೃಷ್ಣ ಅವರು ಅವತ್ತೊಂದು ಮಾತು ಹೇಳೋದು, ಬಿಕಾಸು ಜನ ಕರ್ಕೊಂಬನ್ನಿ ಅಂತ ಹೇಳೋದು. ಸರ್ ನಾನೊಂದು 45 ಮಿನಿಟ್ಸ್ 50 ಮಿನಿಟ್ಸ್ ತಗೊತೀನಿ, ಓಕೆ ಅಲ್ಲ? 1 hour, ಓಕೆ, ಥ್ಯಾಂಕ್ ಯು. ಅವಾಗ ನಾನು ಕರ್ಕೊಂಬಂದೆ ಜನ. ನನ್ನ ಕ್ವಾಲಿಟಿ ಡಿಪಾರ್ಟ್ಮೆಂಟಿಂದ ಒಂದಿಬ್ಬರು ಲೇಡೀಸು, ಒಂದು 4 ಎಂಪ್ಲಾಯೀಸು ಎಲ್ಲ ಸೇರಿ 7 ಜನ ಬಂದ್ವಿ. ನನ್ನ ಅಪೋನೆಂಟು ಹೊಸದಾಗಿ 2007 ಬ್ಯಾಚು ಒಂದು 45-50 ಜನ ಕರ್ಕೊಂಬಂದು. ಅವಾಗೇ ನಾವು ಮೈಂಡ್ಸೆಟ್ ಮಾಡಿದ್ವಿ ಚಾನ್ಸಸ್ ಇಲ್ಲ ಅಂತ. ಅವತ್ತು ಈವ್ನಿಂಗು ಇದೇ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ, ಆವಾಗ ಆ ಕಡೆ ಮೀಟಿಂಗ್, ಇವಾಗಪ್ಪ ಇದು ಲಾನ್ ಆಗಿದೆ, ಆ ಕಡೆ ಮೀಟಿಂಗ್ ಇತ್ತು. ಅವತ್ತು ತುಂಬ ಫೀಲ್ ಆಯಿತು ನಮಗೆ. ನಮ್ಮ PF ಶಿವು ಇದ್ದರು, ಅವ್ರಿಗೆಲ್ಲ ನಮ್ಮ ಪರಿಚಯ ಇಲ್ಲ. ಬಟ್ ಕೃಷ್ಣ ಅವರು ಹೋಗುವಾಗ ಒಂದು ಮಾತು ಹೇಳಿದ್ರು, ನಾನು ನಿನಗೆ ಕೊಡ್ತೀನಿ, ಯಾಕೆ ಗೊತ್ತಾ, ಟುಮಾರೋ ಯು ವಿಲ್ ಬಿ ಎ ಅಸೆಟ್ ಫಾರ್ ದ ಗ್ರೂಪ್. ಆವಾಗ ನನಗೆ ಅರ್ಥ ಆಗಿಲ್ಲ ಅದ್ರ ಬಗ್ಗೆ. ಬಟ್ ಟುಡೇ ಆ ಒಂದು ವರ್ಡನ್ನು ಕೀಪಪ್ ಮಾಡಿ ಇಷ್ಟು ದೂರ ಬರೋಕ್ಕೆ ಚಾನ್ಸ್ ಕೊಟ್ಟಿರೋದು ನಾನು ಒಬ್ಬರು ಪರಿಶ್ರಮ ಅಲ್ಲ. ಈಚ್ ಆ್ಯಂಡ್ ಎವ್ರಿ ಎಲ್ಡರ್ಸು, ನಮ್ಮ ಗ್ರೂಪಲ್ಲಿ ಚೇರ್ಮನ್ ಇರಲಿ, ಬೇರೆ EC ಮೆಂಬರ್ಸ್ ಇರಲಿ, ನಮ್ಮ ಗ್ರೂಪ್ OBs ಇರಲಿ, ಇವತ್ತು ಏನು ಸೆಲೆಕ್ಷನ್ ಕಮಿಟಿ ಇದೆ, ಅವರು ನನ್ನ ಈ ಒಂದು ಆರೋಗ್ಯಂಟ್ ಆ್ಯಟಿಟ್ಯೂಡ್ನ ಇಟ್ಕೊಂಡು ಸೆಲೆಕ್ಟ್ ಮಾಡಿದ್ದಾರೆ 9 ಜನನ. ನಾನು ಕೇಳ್ಕೊಂಡೆ ಒಂದೇ ಮಾತು, ಸರ್ ನನಗೆ 9 ಮೆಂಬರ್ಸ್ ಬೇಕು. ಯಾಕೆ ಬೇಕು 9 ಮೆಂಬರ್ಸು ಅಂತ ಐ ಹ್ಯಾವ್ ಅನಲೈಸ್ಡ್. ಏನು 2012, 2017, 2022 ವೈ HA is failing? ಆ ಕಾನ್ಸೆಪ್ಟ್ ಯಾಕೆ, ವೈ ದೇರ್ ಈಸ್ ಸಮ್ ಅದರ್ ರೀಸನ್, ಒಂದು ರೀಸನ್ ಇರಬೇಕು ವೈ ಇಟ್ ಈಸ್ ಫೇಲಿಂಗ್. ಅದನ್ನು ಅನಲೈಸ್ ಮಾಡಿದಾಗ ಒಂದು ಕಾಮನ್ ಪಾಯಿಂಟು ಬಂತು. ಏನಪ್ಪ ಈ ಕಾಮನ್ ಪಾಯಿಂಟ್ ಅಂದರೆ 2012, 2017, 2022 ಇಟ್ ವಾಸ್ ಸಿಂಗಲ್ ಓರಿಯೆಂಟೆಡ್ ಪರ್ಸನ್. ನಾವು 17ನಲ್ಲಿ ಕಂಟ್ರೋಲ್ ಮಾಡಿದ್ವಿ, ಸೂರ್ಯದೇವರು ಇದ್ದಾಗಲೂ ಕಂಟ್ರೋಲ್ ಮಾಡಿದ್ವಿ, ಸ್ಟಿಲ್ ಇ ವಾಸ್ ಆ್ಯಕ್ಟಿಂಗ್ ಸಿಂಗಲ್. ಆ ಒಂದು ಸಿಂಗಲ್ ಓರಿಯೆಂಟೆಡ್ ಇಂದ ವಾಟ್ ವಾಸ್ ಹ್ಯಾಪನಿಂಗ್, ದ ಟೋಟಲ್ ಸಿಸ್ಟಮ್ ಫೇಲ್ ಆಯಿತು. 2012 ಏನು HIA ಬಿಲ್ಡಿಂಗ್ ಹೊಡೆದ್ರು, ಎಂಪ್ಲಾಯೀಸ್ ಸಸ್ಪೆಂಡ್ ಆದರು, EC ಮೆಂಬರ್ಸ್ ಕೋರ್ಟ್ಗೆ ಹೋದರು, ಎಲ್ಲ ಪ್ರಾಬ್ಲಮ್, ಬಿಲ್ಡಿಂಗ್ ಹೊಡೆದ್ರು. 2017 ನಾವು ಬಂದಾಗ ಈ ಕಲ್ಲುಗಳನ್ನ ಕಟ್ಟಕ್ಕೆ ಟ್ರೈ ಮಾಡಿದ್ವಿ. ಈ ಕಲ್ಲು ಕಟ್ಟಿ ನಮ್ಮ ಟೈಮಲ್ಲಿ ವೇಜ್ ರಿವಿಷನ್ನ ನಮಗೆ ಕಷ್ಟ ಆಯಿತು. ಯಾಕಂದರೆ ವಿ ವೇರ್ ಇನ್ ಫೋರ್ಸ್ ಟು ಏನು ಒಡೆದೋಗಿದೆ ಅದನ್ನು ಕಟ್ಟಕ್ಕೆ ಟ್ರೈ ಮಾಡಿದ್ವಿ. ದಟ್ ಈಸ್ ಒನ್ ಪ್ರೋಸೆಸ್. ಈ ಸಲ ಏನಾಗಿದೆ HIAದಲ್ಲಿ,
ಬಿಲ್ಡಿಂಗ್ ಹಂಗೇ ಉಳಿಸಿದ್ದಾರೆ, ಕೆಳಗಡೆ ಫೌಂಡೇಶನ್ ಹೋಯ್ತು. ಏನಾಗಿದೆ? 4 ಜನ OB-ನ ಸಸ್ಪೆಂಡ್ ಮಾಡಿದ್ದಾರೆ. ಸರ್, ಇಟ್ ಈಸ್ ವೆರಿ ಪ್ಯಾಥೆಟಿಕ್. ತುಂಬ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ನನ್ನ ಗುಂಪವ್ರಿಗೆ ಹೇಳಿದ್ರು, ಇವತ್ತು ನನ್ನ ಮೇಲೆ ಕೋಪ ಇರೋರು ತುಂಬ ಜನ ಇದ್ದಾರೆ. ಇವನ್ನ ಏನಾದರೂ ಮಾಡಿ ಏನೋ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಟಿದ್ದಾರೆ. ಬಟ್ ನೋ ಪ್ರಾಬ್ಲಮ್ ಸರ್. ನಾನು ಓಪನ್ ಹಾರ್ಟೆಡ್ ಆಗಿ ನನಗೆ 9 ಜನ ಹಿಂಗೆ ಬೇಕು. ಯಾಕಂದರೆ ಇಫ್ ಕಮ್ ಟು ಪವರ್, ನಮ್ದು ಒಂದೇ ಅಜೆಂಡಾ, ಸೇವ್ HAE. ನೆಕ್ಸ್ಟ್ ಅಜೆಂಡಾ ಈಸ್ ವೇಜ್ ಬೋರ್ಡ್. ಫಸ್ಟ್ ಇಸ್ ಸೇವ್ HAE. ಆ ಒಂದನ್ನು ನಾವು ಅಟ್ ಎನಿ ರೇಟ್, ಅದಕ್ಕೆ ನಾನೇನಂದೆ, ನನಗೆ ಗ್ರ್ಯಾಜುಯೇಟ್ಸ್ ಬೇಕು. ಈ ಸಲ ನಾವು 4 ಗ್ರ್ಯಾಜುಯೇಟ್ಸ್ನ ತಗೊಂಡು, ಆಮೇಲೆ ನಾನೊಂದು ಪಾಯಿಂಟ್ ಹಾಕಿದ್ದೆ, ಸರ್ ಎಲ್ಲ 9 ಜನನೂ 2 ಟೈಮ್ EC ಮೆಂಬರ್ ಆಗಿರಬೇಕು, ಅಲ್ಲಂದರೆ ವಿ ಕೆನಾಟ್ ವರ್ಕ್. ಅದಕ್ಕೆ ಅವರು 9ಕ್ಕೆ 9 ಕೊಡೋಕ್ಕಾಗಲ್ಲ ಅಂದರು. ನಾನು ಅದರಲ್ಲಿ ಇನ್ನೊಂದು ಕ್ವೈರಿ ಹಾಕಿದ್ದೆ, ಈ 2 ಟೈಮು ಕನ್ಸೆಕ್ಯೂಟಿವ್ ಆಗಿ ಇರಬೇಕು. ನಾನು ಇವಾಗ ಗೆದ್ದು ನೆಕ್ಸ್ಟ್ ಟೈಮ್ ಸೋತು ಇನ್ನೊಂದು ಸತಿ, ದಟ್ ಈಸ್ ನೋ. ಒಂದು ಸತಿ ಗೆದ್ದ ಮೇಲೆ ಇನ್ನೊಂದು ಸತಿ ಗೆಲ್ಲಬೇಕು ಅಂದರೆ ಕೆಲಸ ಮಾಡಿದ್ರೆ ಮಾತ್ರ ನೀವು ಗೆಲ್ಲಕ್ಕೆ ಸಾಗೋದು. ಸೊ ಐ ವಾಂಟ್ ದೋಸ್ ಟೈಪ್ ಆಫ್ ಪೀಪಲ್. ಈ ಸಲ ನಮ್ಮ 9 ಜನರಲ್ಲಿ 7 ಜನನು ಕನ್ಸೆಕ್ಯೂಟಿವ್ ಆಗಿ ಗೆದ್ದಿರೋರೆ. ಸೊ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್. ಸರ್, ನಾನು ಇವತ್ತು ಏನಂತ ಇದ್ದೀನಿ ನೋಡಿ, 6900 ಚೇಂಜ್ ಏನೋ ವೋಟರ್ ಲಿಸ್ಟ್ ಇದೆ. ನೀವು ಎಷ್ಟು ಜನ ಬಂದಿದ್ದೀರಾ ಗೊತ್ತಿಲ್ಲ. ಡಿವೈಡೆಡ್ ಬೈ, ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಇದನ್ನು ತಿಳಿಸಿ. ಒಬ್ರಿಗಾದ್ರೂ ಹೇಳಿ, ಇಲ್ಲ ಇಬ್ಬರಿಗಾದ್ರೂ ಹೇಳಿ. ದಿಸ್ ಈಸ್ ದ ರೀಸನ್. ಸಿ, ಟುಮಾರೋ ಏಜ್ ರಿವಿಷನ್ ಈಸ್ ದೇರ್. ನಾವು ಲಾಂಗ್ ಬ್ಯಾಕ್, ಅರೌಂಡ್ 1.5 ಮಂತ್ ಬ್ಯಾಕು, ಯಾವುದೋ ಒಬ್ಬರನ್ನ ಕಾರ್ಪೊರೇಟ್ ಆಫೀಸಲ್ಲಿ ಮಾತಾಡ್ತಾ ಇರುವಾಗ ಅವರಂದರು, ಅದು ತುಂಬ ಫೀಲ್ ಆಯಿತು. ಆ ರೀಸನ್ಸಿಂದಾನೇ ನಾನು ಇಷ್ಟೆಲ್ಲ ಪಾಯಿಂಟು ಇಟ್ಟಿರೋದು. ಏನಂತ ಹೇಳೋದು ಗೊತ್ತಾ, ನಿಮ್ಮ ಓಬಿಸು ಹೆಂಗಿದ್ದಾರೆ ಗೊತ್ತಾ, ಸ್ವಲ್ಪ ಜನಕ್ಕೆ ಇಂಗ್ಲೀಷು ಬರಲ್ಲ, ಕನ್ನಡನೂ ಬರಲ್ಲ. ತುಂಬ ದೊಡ್ಡ ಮೀಟಿಂಗ್ ನಡೀತಾ ಇರ್ತಾರೆ, ಇವ್ರು ಮೊಬೈಲ್ ತಿರುಗಿಸ್ತಾ ಇರ್ತಾರೆ. ಸೊ ವೈ? ಅದು ಫೇಲಿಯರ್ ನಮ್ಮದು ಸರ್. ನಾವೇನು ಮಾಡ್ತೀವಿ, ಇವಾಗ ಇಲ್ಲಿ ಬಂದಿರೋರು, GS ಇವನು ಚೆನ್ನಾಗಿ ಮಾತಾಡ್ತಾನೆ, ಇವನು ಎಲ್ಲ ಗೊತ್ತಿದೆ, ಇವನಿಗೆ ಸೆಲೆಕ್ಟ್ ಮಾಡೋಣ. ಕೆಳಗಡೆ 7 ಜನ, ಅಯ್ಯೋ ನಮ್ಮೂರವನು, ನನ್ನ ತಮ್ಮ, ನಮ್ಮ ಅಣ್ಣ, ನಮ್ಮ ಭಾಷೆಯವನು. ದಯವಿಟ್ಟು ಬೇಡಿ ಸರ್, ವಿ ಆರ್ ಓನ್ಲಿ ಕೊಲ್ಯಾಪ್ಸಿಂಗ್ HAE. ದಯವಿಟ್ಟು ಆಲ್ ದ ನೈನ್ ನಾನು ನಂಗೆ ಹಾಕಿ ಅಂತ ಇಲ್ಲಿ ನಮ್ಮ ಹ್ಯಾಮರ್ ಪಿಲ್ಲರ್ಸ್ ಇದ್ರೂ ನಾನು ಹೇಳ್ತಾ ಇದ್ದೀನಿ, ನೀವು 9ಕ್ಕೆ 9 ಚೆಕ್ ಮಾಡಿ. ಚೆಕ್ ಮಾಡಿದ ಮೇಲೆ ನಮ್ಗೆ ಹಾಕಿ. ಯಾರು ವರ್ತು, ಈಸಿ ಕೇಪಬಲ್ ಯಾರಾದರೂ ಇರಲಿ, ಸೀನಿಯರ್ ಮೋಸ್ಟ್ ನಮ್ಮ ಸೀನಿಯರ್ VP ಅವ್ರಿಗೆ ನಾವು ಕೊಟ್ಟಾಗ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಬಟ್ ನಾನು ಹೇಳಿದೆ, ಅವ್ರೇನಾದರೂ ಗೆದ್ದಿಲ್ಲ ಅಂದರೆ ನಾನು ಟ್ರೇಡ್ ಯೂನಿಯನ್ನೇ ಬಿಡ್ತೀನಿ ಅಂತ ಹೇಳಿದ್ದೀನಿ. ಬಿಕಾಸ್ ಸರ್, ಒಬ್ಬರನ್ನ ಪೊಸಿಷನ್ ಮಾಡಿದಾಗಲೂ ವಿ ಆರ್ ಥಾಟ್ 10 ಟೈಮ್ಸ್, ಯಾಕೆ ಇವ್ರನ್ನ ಎಲ್ಲಿ ಯಾಕೆ ಹಾಕಬೇಕು. ಸೊ ವಿ ಆರ್ ಗಿವನ್ ಎ ಕ್ಲೀನ್ ಹ್ಯಾಂಡು. ನೀವು ಧೈರ್ಯವಾಗಿ ಹೋಗಿ ನಿಮ್ಮ ಡಿವಿಷನಲ್ಲಿ ಹೇಳ್ಬೋದು. ಯಾವ ಥರ ಕಾಂಪ್ರಮೈಸು, ಪ್ರೆಸಿಡೆಂಟಿಂದ ಹಿಡಿದು ಟ್ರೆಜರರ್ ತನಕ ವಿ ಹ್ಯಾವ್ ನಾಟ್ ಕಾಂಪ್ರಮೈಸ್. ಸೊ ಪ್ಲೀಸ್ ನಿಮ್ಮ ಸಪೋರ್ಟ್ ಇರಲಿ. ಇಷ್ಟು ಹೇಳುತ್ತಾ, ಏನಪ್ಪ ನಮ್ಮ ಪ್ಲ್ಯಾನು, ನೆಕ್ಸ್ಟು ವೇಜ್ ರಿವಿಷನ್ ಇದೆ, ಏನು 4 ವರ್ಷ ನಡೆದಿದೆ, ಅದ್ರ ಬಗ್ಗೆನೂ ಮಾತಾಡಬೇಕು ಸರ್. ಫಸ್ಟ್ ಆಫ್ ಆಲು, ಏನು 4 ವರ್ಷ ನಮ್ಮ HAE ಇತ್ತೋ ಪಾಸ್ಟು, ಅವರು 42 ಕೆಲಸಗಳನ್ನ ಮಾಡಿದ್ದಾರೆ, 42 ವರ್ಕ್ಸ್ ಅಂತ ಅವರೊಂದು ಅಜೆಂಡಾ ಪಾಯಿಂಟ್ ಕೊಟ್ಟಿದ್ದಾರೆ. ತುಂಬ ಖುಷಿ. ಬಿಕಾಸ್ ಏನಂದರೆ, ಒಂದು ಟರ್ಮಲ್ಲಿ ಇಷ್ಟು ಕೆಲಸ ಮಾಡಿರೋ ಒಂದು HAE ನಾನು ನೋಡಿಲ್ಲ. ನಾನು 2000 ಲಾಸ್ಟ್ 3 ಇಯರಿಂದ 2012ಇಂದಾನೇ ನಾನು HAEದಲ್ಲೇ ಇದ್ದೆ. ಲಾಸ್ಟ್ ಟರ್ಮ್ ನಾನು ಎಲೆಕ್ಷನ್ ನಿಲ್ಲಕ್ಕಾಗಿಲ್ಲ, ಬಟ್ ನಾನು ಸ್ಟಡಿ ಮಾಡ್ತಾ ಬರ್ತಾಯಿದ್ದೆ. ಈ ಒಂದು ಲಾಸ್ಟ್ ಟರ್ಮಲ್ಲಿ ಮ್ಯಾಕ್ಸಿಮಮ್ ಕೆಲಸ ಆಗಿದೆ. ಅದನ್ನೇ ಮೊನ್ನೆ ಅವ್ರು GS ಹೇಳೋದು, ವಿ ಹ್ಯಾವ್ ಡನ್ 80% ಆಫ್ ದ ಜಾಬ್. ಸರ್, ಯಾವುದೇ ಕೆಲಸ ಮಾಡಿದ್ರೆ ವಾಟ್ ಈಸ್ ಅ ಬೇಸಿಕ್ ಕ್ವಾಲಿಟಿ? ಆ್ಯಸ್ ಎ ಆಪೋಸಿಷನ್ ನಾನು ತಪ್ಕೊಂಡಿಡೋದು ನಂದು ಸಹಜ, ಬಟ್ ಇಟ್ ಈಸ್ ಅ ರಿಯಲ್ ಫ್ಯಾಕ್ಟ್ಸ್. ನಾವು ಯಾವುದು ಅವ್ರನ್ನ ಕಮ್ಮಿ ಮಾಡ್ತಾ ಇಲ್ಲ. ದೇ ಹ್ಯಾವ್ ಡನ್ ಎಕ್ಸಲೆಂಟ್ ಜಾಬ್. ಅವ್ರು ಏನು ಮಾಡಿದ್ದಾರೆ ಅವರು ಲೆವೆಲಿಗೆ ದೇ ಹ್ಯಾವ್ ಡನ್ ಎಕ್ಸಲೆಂಟ್ ಜಾಬ್. ಸರ್, ಯಾವುದೇ ಪಾಲಿಸಿ ಇವಾಗ 42ರಲ್ಲಿ ನನ್ನ ಪ್ರಕಾರ ಒಂದು
16ರಿಂದ 18 ಪಾಲಿಸೀಸು ರಿವ್ಯೂ ಆಗಿರುತ್ತೆ. ಅದರಲ್ಲಿ ನಾನು ಒಂದು 15 ಪಾಲಿಸೀಸ್ ಬಗ್ಗೆ ಮಾತಾಡೋಣ ಅಂತಿದ್ದೆ. ನೋಡ್ತೀನಿ ಸರ್, ಟೈಮ್ ಇದ್ದರೆ ಐ ವಿಲ್ ಟಚ್ ಆಲ್ 15. ಟೈಮ್ ಇಲ್ಲ ಅಂದರೆ ಐ ವಿಲ್ ಕಮ್ ಟು ಯುವರ್ ಡಿವಿಷನ್. ನಿಮ್ಮ ಡಿವಿಷನ್ ಬಂದಾಗ ಇನ್ ಡೆಪ್ತ್ ಆಗಿ ಮಾತಾಡ್ತೀನಿ. ಇಲ್ಲಿ ಐ ವಿಲ್ ಟ್ರೈ 15 ಏನಿದೆ, ವಾಟ್ ಆರ್ ದ ಥಿಂಗ್ಸ್, ಹೌ ಇಟ್ ಹ್ಯಾಸ್ ಹ್ಯಾಪನ್. ಅದಾದಮೇಲೆ ನಾವು ಏನು ವೇಜ್ ರಿವಿಷನ್ ಪ್ರಿಪ್ರೇಷನ್ 1978ಇಂದ 2017 ತನಕ ವಿ ಹ್ಯಾವ್ ಮೇಡ್ ಅನ್ ಅನಾಲಿಸಿಸ್. ಹೆಂಗೆ ವೇಜ್ ರಿವಿಷನ್ಗೆ ಹೋಗಬೇಕು, ವಾಟ್ ಆರ್ ದ ಪ್ರೊಸೀಜರ್ಸ್, ವಾಟ್ ಆರ್ ದ ಸ್ಟೆಪ್ಸ್, ಹೌ ಇಟ್ ಹಸ್ ಫೇಲ್ಡ್, ವಾಟ್ ಕ್ಯಾನ್ ಬಿ ಡನ್, ಅದನ್ನು ಒಂದು 10 ಮಿನಿಟ್ಸಲ್ಲಿ ಮಾತಾಡ್ತೀನಿ. ಈ ಒಂದು ಪಾಲಿಸೀಸ್ ಮ್ಯಾಟರ್ ಬಂದಾಗ ದೇರ್ ಆರ್ 3 ways ಮ್ಯಾನೇಜ್ಮೆಂಟ್ ನೋಡೋದು. ಇವಾಗ ಒಂದು ಪಾಲಿಸಿ ರಿವ್ಯೂ ಮಾಡಬೇಕು. ಪಾಲಿಸಿ ರಿವ್ಯೂ ಮಾಡಬೇಕಂದ್ರೆ ಅವ್ರ ಮೈಂಡ್ಸೆಟ್ಟಲ್ಲಿ ಏನೇನುತ್ತೆ, ಎಚ್ ಎದವ್ರು ಬರ್ತಾರೆ, ದೇ ವಿಲ್ ಕೀಪ್ ಆಸ್ ಎ 3 way. ಫಸ್ಟು, ವಾಟ್ ಈಸ್ ದ ಪ್ರಿಪರೇಷನ್. ಸೆಕೆಂಡು, ಹೌ ದೇ ಹ್ಯಾವ್ ಅನಲೈಸ್ ದ ಪಾಲಿಸಿ. ಥರ್ಡು, ಇವ್ರನ್ನ ಈ ಪಾಲಿಸಿಯಲ್ಲಿ ಹೆಂಗೆ ಸರೆಂಡರ್ ಮಾಡಬೇಕು. ಈ ಮೂರನ್ನು ನಾವು ಇವತ್ತು ಚರ್ಚೆ ಮಾಡೋಣ. ಫಸ್ಟ್ ಥಿಂಗು, ಯಾವ ರೀತಿ ಪ್ರಿಪೇರ್ ಆಗಿದ್ದಾರೆ ಅಂತ. ಫಸ್ಟ್ ಪಾಯಿಂಟ್, ನಾವು ಇನ್ಸೆಂಟಿವ್ ಸ್ಕೀಮನ್ನು ತಗೊಳ್ಳೋಣ. ಇನ್ಸೆಂಟಿವ್ ಸ್ಕೀಮ್ ಏನಾಗಿದೆ, ತುಂಬ ಚೆನ್ನಾಗಾಗಿತ್ತು, ಅದೊಂದು ಮಿನಿ ವೇಜ್ ರಿವಿಷನು ಅಂತ ಹೇಳಿ ನಮ್ಮ HIA ತುಂಬ ಖುಷಿಪಟ್ಟರು. ನಮ್ಮ ಎಂಪ್ಲಾಯೀಸ್ ಪಾಪ ಇಲ್ಲೇ ಗ್ಯಾದರ್ ಆಗಿ ಎಲ್ಲರಿಗೂ ಮಾಲೆ ಹಾಕಿ ಚಪ್ಪಾಲೆ ಕೊಟ್ಟು ತುಂಬ ಗ್ರ್ಯಾಂಡಾಗಿ ಮಾಡಿದ್ರು. ಅದರಲ್ಲಿ ಮ್ಯಾನೇಜ್ಮೆಂಟ್ ಏನು ಮಾಡಿದೆ ಅಂದರೆ, ಯಾವ ಕ್ಯಾಟಗರಿಯಲ್ಲಿ ಬೀಳುತ್ತೆ ಅಂದರೆ, ಇಟ್ ಈಸ್ ಪ್ರಿಪೇರ್ನೆಸ್ಸಲ್ಲಿ 0. ಹೌ ಇಟ್ ಈಸ್ ಅಂತ ಹೇಳ್ತೀನಿ. ಇನ್ಸೆಂಟಿವ್ ಸ್ಕೀಮು ಎಷ್ಟು ರೂಪಾಯಿ ಜಾಸ್ತಿ ಆಯಿತು? 6 ರೂಪಾಯಿ ಜಾಸ್ತಿ. 6 ರೂಪಾಯಿ ಯಾವತ್ತಿಂದ ಜಾಸ್ತಿ ಆಗಿದೆ? ಫಸ್ಟು 2007 ಫಸ್ಟು ಏನು 16 ರೂಪೀಸ್ 16 ರೂಪೀಸ್ ಇತ್ತು. ಅದಾದಮೇಲೆ ನಮ್ಮದು ಏನು 2017 ಅಲ್ಲಿ ಬಂದಾಗ 22 ರೂಪೀಸ್ ಆಯಿತು. ಈಗ ಏನು 25 28 ರೂಪೀಸ್ ಆಯಿತು. ನಾವು ಚೆಕ್ ಮಾಡಿದಾಗ ಆಲ್ ದಿಸ್ 3 ಅದೇ 6 ರೂಪೀಸೇ ಜಾಸ್ತಿ ಆಗಿದೆ. ಇವರು ಅದನ್ನು ನೋಡಿಲ್ವಾ? ಯಾಕೆ ಇವರು ಸ್ಟಡಿ ಮಾಡಿಲ್ವಾ? 2000 ಹಳೆ 7ಇಂದ ಅವರ್ ಇನ್ಕ್ರೀಸಿಂಗ್ ರೇಟ್ ಈಸ್ ಓನ್ಲಿ 6 ರೂಪೀಸ್. ಸ್ಟಡಿ ಮಾಡಿಲ್ಲ ಇವರು, ಒಪ್ಕೊಂಡು ದೇ ಹ್ಯಾವ್ ಟೋಲ್ಡ್ ಇಟ್ ಇಸ್ ದ ಬೆಸ್ಟ್ ಥಿಂಗ್. ಅವ್ರೇನಂದ್ರು ಇದಕ್ಕೆ, ಸಾರ್ ಹಳೆಯವ್ರ ಥರ ನಾವು ಅವರ್ಸ್ನ ಬಿಟ್ಕೊಟ್ಟಿಲ್ಲ. ಕರೆಕ್ಟು, ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ. ಅವರ್ಸ್ ಬಿಟ್ಕೊಡೋಕ್ಕೆ HIL ಎಷ್ಟು ಹೊಸ ಪ್ರಾಜೆಕ್ಟ್ ಬಂದಿದೆ ಇವತ್ತು. ALH 35 ವರ್ಷ, LCA 40 ವರ್ಷ. ಸರ್ ಯಾವಾಗ ಅವರ್ಸ್ ಕಟ್ ಆಗುತ್ತೆ ಅಂದರೆ ಸಮಥಿಂಗ್ ನ್ಯೂ ಪ್ರಾಜೆಕ್ಟ್ ಬಂದಾಗ ಇಟ್ ವಿಲ್ ಕಟ್. ಇವಾಗ ಮಿಷಿನ್ ಶಾಪಲ್ಲಿ ಹ್ಯಾಂಡ್ ಟು ಮೌತ್ ಅವರ್ಸ್ ಕಟ್ ಮಾಡೋಕ್ಕಾಗುತ್ತಾ? ಮ್ಯಾನೇಜ್ಮೆಂಟು ಹುಷಾರಾಗಿ ಅವರ್ಸ್ಗೆ ಮಾತೇ ಆಡಿಲ್ಲ. ನಿಮಗೆ 6 ರೂಪಾಯಿ ಕೊಡ್ತೀನಿ, ಅವರ್ಸ್ ಕಟ್ ಮಾಡಲ್ಲ. ಬಟ್ ಎಫಿಷಿಯನ್ಸಿ ಬುಕ್ ಮಾಡೋದು 90 ಮಾಡಿಬಿಡ್ತೀವಿ. ಒಪ್ಕೊಂಡ್ರಿ, ನಾವು ಫ್ಯೂಚರಲ್ಲಿ 100 ಆಗುತ್ತೆ. ಯಾರೇ ಬರಲಿ ಎಚ್ಚರ 100 ಆಗುತ್ತೆ. ತಿರ್ಗಾ ಒಂದು 6 ರೂಪಾಯಿ ಜಾಸ್ತಿ ಮಾಡ್ಬೋದು. ಇದು ಒಂದು ಕಂಡೀಷನ್. ಅದೇ ಇನ್ಸೆಂಟಿವ್ ಸ್ಕೀಮಲ್ಲಿ ಏನಾಯಿತು, QPP ಏನೋ ನಮ್ಮ ಎಂಪ್ಲಾಯೀಸ್ಗೆ QPP ಏನೋ ಡಿವಿಷನಲ್ಲಿ ಕೆಲಸ ಆಗಿ ಅವ್ರಿಗೊಂದು ಸ್ವಲ್ಪ ಅಮೌಂಟ್ ಬರ್ತಾಯಿತ್ತು. ನಾವು QPP ಎನ್ಹಾನ್ಸ್ ಮಾಡಿಬಿಡ್ತೀವಿ ಅಂತ ಹೇಳಿ ಎಲ್ಲರಿಗೂ ವೆರಿ ಗುಡ್, ಇಟ್ ಈಸ್ ಆಲ್ಮೋಸ್ಟ್ ಡಬಲ್ ಎನ್ಹಾನ್ಸ್ ಮಾಡೋದು. ಅದರಲ್ಲಿ ಏನು ಮಾಡಿಬಿಟ್ಟ, ಒಂದು ಪ್ಯಾರಾಮೀಟರ್ ಕೊಟ್ಬಿಟ್ರು. ಏನಂತ, ಡೈರೆಕ್ಟ್ ಅವ್ರಿಗೆ 75% ಬುಕ್ಕಿಂಗ್, ಇಂಡೈರೆಕ್ಟ್ ಅವ್ರಿಗೆ 57 days, 75% ಬುಕ್ಕಿಂಗು ಮಾಡೋಕ್ಕೆ. ನಮ್ಮ ಎಕ್ಸಾಂಪಲ್ ಹೆಲಿಕಾಪ್ಟರ್ ಡಿವಿಷನ್ ಈ ಸಲ 66 ಜನಕ್ಕೆ QPP ಬಂದಿಲ್ಲ. ಈ ECಗಳು ಓಡಾಡ್ತವ್ರೆ, ಅಲ್ಲಿಂದ ಅವರ್ಸ್ ಕೊಡೋದು ಮಾಡೋದು ಬೇಕಾಗಿತ್ತ. QPP ಈಸ್ ಇದು ಕ್ವಾರ್ಟರ್ಲಿ, ಇದಕ್ಕೆ ಈ ಒಂದು ಪ್ಯಾರಾಮೀಟ್ರ್ ಬೇಕಾಗೇ ಇರಲಿಲ್ಲ. ಪಾರ್ಟ್ ಸಿ 60,000 ರೂಪಾಯಿ ಪಾರ್ಟ್ ಸಿ ಬಂದಿದೆ. ಪಾರ್ಟ್ ಸಿ 60,000 ರೂಪಾಯಿ ಬಂದಿದೆ. ಎಲ್ಲರೂ ಖುಷಿಪಟ್ಟರು, ಪಾರ್ಟ್ ಸಿ 60,000 ಎಲ್ಲರಿಗೂ 60,000 ಸಿಕ್ಕುತ್ತೆ ಅಂತ. ಅದರಲ್ಲಿ ಪ್ಯಾರಾಮೀಟ್ರ್ ಏನಂತ ಗೊತ್ತಾ, ಡಿವಿಷನಲ್ ಪರ್ಫಾರ್ಮೆನ್ಸ್ 120%. ನಾವು ಹುಡುಕಿದ್ವಿ HIL ಸ್ಟಾರ್ಟ್ ಆಗಿದ್ದ ದಿನದಿಂದ ಇವತ್ತು ತನಕ ಯಾವುದಾವುದು ಡಿವಿಷನ್ 120% ಅಚೀವ್ ಆಗಿದೆಯಾ, ಈಸ್ ಇಟ್ ಪಾಸಿಬಲ್? ನೋಡಿದ್ರೆ ಒಂದು ಡಿವಿಷನು ಇವತ್ತು ತನಕ ಅಚೀವ್ ಆಗಿದೆ. ಅವಾಗ ಹೆಂಗೆ 60,000 ಸಿಗುತ್ತೆ?
ನೀವು ಮಾಡೋದು ಒಂದು ಪೇಪರು ಟೈಗರ್